ನೀವು ನೋಡ್ತಾ ಇದ್ರ ವಿವಿಸಿ ನ್ಯೂಸ್. ನಾನು ಸ್ವಾಗತ. ಹಾಸನ ಜಿಲ್ಲೆಯ ದಿನದ ಪ್ರಮುಖ ಸುದ್ದಿಗಳ ಕ್ವಿಕ್ ರೌಂಡ್ ಆಫ್ ನಲ್ಲಿ ಮೊದಲನೇದಾಗಿ ಹೆಡ್ಲೈನ್ಸ್. ಸಂಸದರು ಸಭೆಗೆ ಬಂದ ವೇಳೆ ಸಭಾಂಗಣಕ್ಕೆ ಬೀಗ ಹಾಕಿದ ಜೆಡಿಎಸ್ ಪುರಸಭಾ ಅಧ್ಯಕ್ಷರು. ಕಾಂಗ್ರೆಸ್ ಸದಸ್ಯರಿಂದ ಆಕ್ರೋಶ, ಗಲಾಟೆ, ಗದ್ದಲ. ಪುರಸಭೆ ಆವರಣದಲ್ಲಿ ಹೈಡ್ರಾಮಾ. ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಬಿಗ್ ರಿಲೀಫ್. ಹೈಕೋರ್ಟ್ನಿಂದ ಮಹತ್ವದ ಸೂಚನೆ. 10 ದಿನಗಳ ಒಳಗಾಗಿ ಜಾಮೀನು ಅರ್ಜಿ ಇತ್ಯರ್ಥಗೊಳಿಸಲು ಸೂಚನೆ. ಆದಾಯ ಪ್ರಮಾಣ ಪತ್ರ ನೀಡುವಲ್ಲಿ ವಿಳಂಬ ಧೋರಣೆ. ಹಾಸನ ಜಿಲ್ಲೆಯ ಅಧಿಕಾರಿಗಳಿಗೆ ಹೈಕೋರ್ಟ್ ತರಾಟೆ. ಜಿಲ್ಲಾಧಿಕಾರಿ ಸೇರಿ ಅಧಿಕಾರಿಗಳಿಗೆ 2 ಲಕ್ಷ ದಂಡ. ನಮ್ಮ ಹೈಕಮಾಂಡ್ ನಾಯಕತ್ವ ಗಟ್ಟಿಯಾಗಿರೋದ್ರಿಂದ ಸರ್ಕಾರಕ್ಕೆ ಏನೂ ಆಗೋದಿಲ್ಲ, ಸದೃಢವಾಗಿರಲಿದೆ. ಹಾಸನದಲ್ಲಿ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಎಚ್ ಕೆ ಪಾಟೀಲ್ ಹೇಳಿಕೆ. ಜಿಲ್ಲೆಯಲ್ಲೂ ಕಾರ್ಮಿಕರ ಮುಷ್ಕರ. ಕರಾಳ ಸಂಹಿತೆ ಜಾರಿಗೆ ವಿರೋಧ. ಆಳುವವರ ವಿರುದ್ಧ ರಸ್ತೆ ತಡೆದು ಆಕ್ರೋಶ. ಶಾಸಕ ಎಚ್ ಬಿ ಸ್ವರೂಪಪ್ರಕಾಶ್ ಅಧ್ಯಕ್ಷತೆಯಲ್ಲಿ ತ್ರೈಮಾಸಿಕ ಕೆಡಿಪಿ ಸಭೆ. ತಾಲೂಕು ಅರಣ್ಯಾಧಿಕಾರಿ ಕಾರ್ಯವೈಖರಿಗೆ ಗರಂ. ಪ್ರಗತಿ ವರದಿ ನೀಡುವಂತೆ ಸೂಚನೆ. ವಾರ್ತೆಗಳ ವಿವರ. ಚನ್ನರಾಯಪಟ್ಟಣದ ಪುರಸಭೆ ಆವರಣದಲ್ಲಿ ಸಂಸದರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಸಭೆಗೆ ಶ್ರೇಯಸ್ ಪಟೇಲ್ ಅವರು ಬಂದ ವೇಳೆ ಜೆಡಿಎಸ್ಸಿನ ಅಧ್ಯಕ್ಷರಾಗಿರ್ತಕ್ಕಂಥ ಅಂದ್ರೆ ಚನ್ನರಾಯಪಟ್ಟಣ ಪುರಸಭೆಯ ಅಧ್ಯಕ್ಷರು ಸಭಾಂಗಣದ ಬೀಗವನ್ನ ಹಾಕಿಕೊಂಡು ಸಭೆಗೆ ಅಡ್ಡಿಪಡಿಸಿದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಸದಸ್ಯರು ಜೆಡಿಎಸ್ ಪಕ್ಷದ ಅಧ್ಯಕ್ಷರ ವಿರುದ್ಧ ಆಕ್ರೋಶ ಹೊರಹಾಕಿರ್ತಕ್ಕಂಥ ಘಟನೆ ಚನ್ನರಾಯಪಟ್ಟಣದ ಪುರಸಭೆ ಆವರಣದಲ್ಲಿ ನಡೆದಿದೆ. ದೊಡ್ಡ ಹೈಡ್ರಾಮವೇ ನಡೆದು ಹೋಗಿದೆ. ಚನ್ನರಾಯಪಟ್ಟಣ ಪುರಸಭೆಯಲ್ಲಿ ಇವತ್ತು ಕೇಂದ್ರ ಸರ್ಕಾರದ 22ನೇ ಹಣಕಾಸು ಯೋಜನೆ ಅಡಿಯಲ್ಲಿ ಬರ್ತಕ್ಕಂಥ ಅನುದಾನಗಳ ಬಳಕೆಯ ಬಗ್ಗೆ ಒಂದು ಚರ್ಚೆಯನ್ನ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ನಿನ್ನೆಯೇ ಸಭೆಯನ್ನ ನಿಗದಿಪಡಿಸಲಾಗಿತ್ತು. ಅಂತೆಯೇ ಚೀಫ್ ಆಫೀಸರ್ ಯತೀಶ್ ಅವರಿಗೆ ಮಾಹಿತಿಯನ್ನ ನೀಡಿದ್ದರು ಸಂಸದರು. ಅಂತೆಯೇ ಇವತ್ತು ಸಭೆಯನ್ನ ನಡೆಸಲಿಕ್ಕೆ ಚನ್ನರಾಯಪಟ್ಟಣ ಪುರಸಭೆ ಆವರಣಕ್ಕೆ ಸಂಸದರು ಬರ್ತಾರೆ. ಈ ಸಂದರ್ಭದಲ್ಲಿ ಸಂಸದರು ಬರುತ್ತಿದ್ದಂತೆಯೇ ಜೆಡಿಎಸ್ಸಿನ ಅಧ್ಯಕ್ಷರಾಗಿರ್ತಕ್ಕಂಥ ಅಂತಂದ್ರೆ ಜೆಡಿಎಸ್ ಪಕ್ಷದ ಮೆಜಾರಿಟಿ ಜಾಸ್ತಿ ಇದೆ. ಹಾಗಾಗಿ ಜೆಡಿಎಸ್ ಪಕ್ಷದಿಂದ ಆಯ್ಕೆಯಾದಂತ ಅಧ್ಯಕ್ಷ ಮೋಹನ್ ಅಂತಕ್ಕಂಥವ್ರು ಪಟ್ಟಂತ ಹೋಗಿ ಸಭಾಂಗಣದ ಬೀಗವನ್ನ ಹಾಕಿಕೊಂಡು ಬಂದಿದ್ದಾರಂತೆ. ಸಭಾಂಗಣದ ಬೀಗವನ್ನ ಹಾಕಿಕೊಂಡು ಬಂದು ತಮ್ಮ ಕೊಠಡಿಯಲ್ಲೇ ಸಭೆಯನ್ನ ಮಾಡೋಣ ಅಂತ ಹೇಳಿದರಂತೆ. ಅಂಡ್ ಅಧಿಕಾರಿಗಳು ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಇರ್ತಾರೆ. ಅಂಡ್ ನಾಮಿನಿ ಸದಸ್ಯರುಗಳಿದ್ದಾರೆ, ಪುರಸಭಾ ಸದಸ್ಯರುಗಳೆಲ್ಲ ಇರ್ತಾರೆ. ಹೀಗಾಗಿ ಕೊಠಡಿಯಲ್ಲಿ ಕೂರಕ್ಕಾಗ 4-5 ಜನ ಬೇಡ ಸಭಾಂಗಣದಲ್ಲೇ ಮಾಡೋಣ ಅಂದಾಗ ಕೀ ಇಲ್ಲ, ಎಲ್ಲ ಕಳೆದೋಗ್ಬಿಟ್ಟಿದೆ ಅಂತ ಹೇಳಿ ನಾಟಕ ಆಡಿದ್ದಾರಂತೆ. ಈ ಸಂದರ್ಭದಲ್ಲಿ ಆಕ್ರೋಶಗೊಂಡ ಕಾಂಗ್ರೆಸ್ನ ಸದಸ್ಯರುಗಳು ಅಧ್ಯಕ್ಷರ ವಿರುದ್ಧ ಮುಗಿಬಿದ್ದಿದ್ದಾರೆ. ಇಷ್ಟು ದಿವಸ ಇಲ್ದಿರ ಬೀಗ ಹೀಗೆ ಹೆಂಗ್ರಿ ಬಂತು, ಯಾರೇ ಹಾಕಿರೋದು, ತಾವರ್ರಕ್ಕಲ್ಲ ಹೊಡೆದಾಕ್ರೋ ಅಂತ ಹೇಳಿ ಬೀಗ ಹೊಡೆಯಕ್ಕೆ ಹೋಗಿದ್ದಾರೆ. ಈ ಸಂದರ್ಭದಲ್ಲಿ ನಾಟಕ ಆಡ್ತಾ ಇದ್ದಂತ ಮೋಹನ್ ತನ್ನ ಜೋಬಿನಲ್ಲೇ ಇದ್ದ ಕೀಯನ್ನು ತೆಗೆದು ಒಳಗಡೆನೆ ಮಾಡೋಣ ಅಂತ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಸದಸ್ಯರುಗಳು, ನಾಮಿನಿ ಸದಸ್ಯರುಗಳು ಎಲ್ಲರೂ ಕೂಡ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರ ಯಾರು ರಾಣೆ ಕೃಷ್ಣ ಅಂತನಂತೆ ಅವರು ಹಾಗೂ ಚೀಫ್ ಆಫೀಸರ್ ಯತೀಶ್ ಅನ್ನೋರ ಮೇಲೆ ಮುಗಿಬಿದ್ದಿದ್ದಾರೆ. ಮುಗಿಬಿದ್ದು ಒಬ್ರು MP ಬಂದಿದ್ದಾರೆ, ಪಾರ್ಲಿಮೆಂಟ್ ಮೆಂಬರ್ ಒಬ್ರು ಬಂದಿರೋ ಸಂದರ್ಭದಲ್ಲಿ ನೀವ್ ಈ ತರ ಹೈಡ್ರಾಮಾ ಆಡ್ಕೊಂಡು ಓಡಾಡ್ತೀರೇನ್ರಿ, ಬೆಲೆ ಇಲ್ವೇನ್ರಿ ಅವ್ರಿಗೆ ಅಂತ ಹೇಳಿ ಕೂಗಾಟ, ತಳ್ಳಾಟ, ಕಿರುಚಾಟ, ಕೈ ಮಿಲಾಸುವ ಹಂತಕ್ಕೆ ಹೋಗಿ ಕೊನೆಗೆ ಸಂಸದರೇ ಎಲ್ಲರನ್ನು ತಡೆದು ಕಾಂಗ್ರೆಸ್ ನಾಮಿನಿ ಸದಸ್ಯರು, ಪುರಸಭಾ ಸದಸ್ಯರೆಲ್ಲರೂ ಸಮಾಧಾನ ಪಡಿಸಿ ಸಭಾಂಗಣದಿಂದ ಹೊರ ಕಳಿಸಿದ್ದಾರೆ. ಇದಾದ ನಂತರ ಸಭೆಯನ್ನ ಮೊಟಕುಗೊಳಿಸಿ ಇನ್ನೊಂದು ದಿವಸ ಸಭೆ ಮಾಡೋಣ ಅಂತ ಹೇಳಿ ಅಲ್ಲಿಂದ ಹೋಗಿದ್ದಾರೆ. ಅಂಡ್ ಯಾರು ಅಲ್ಲಿಯ ಪುರಸಭೆ ಅಧ್ಯಕ್ಷರಿದ್ದಾರೆ ಮೋಹನ್, ನಿಮ್ಮ ರಾಜಕಾರಣ, ನೀವು JDS ನ ಅಧ್ಯಕ್ಷರಾಗಿರ್ಲಿ, ಮತ್ತೊಂದಾಗ್ಲಿ ಇನ್ನೊಂದಾಗ್ಲಿ, ನಿಮ್ಮ ರಾಜಕಾರಣಗಳೇನಿದ್ರು ಚುನಾವಣೆ ಸಂದರ್ಭದಲ್ಲಿ ಮಾಡ್ರಿ. ಚುನಾವಣೆ ಸಂದರ್ಭದಲ್ಲಿ ಮಾಡಿ. ಪುರಸಭೆ ಎಲೆಕ್ಷನ್ ಸ್ಟಾರ್ಟ್ ಆಗುತ್ತಲ್ಲ ಆ ಸಂದರ್ಭದಲ್ಲಿ ಇಟ್ಕೊಳ್ಳಿ. ವಿಧಾನಸಭಾ ಚುನಾವಣೆ ಬರುತ್ತಲ್ಲ ಆಗೋಗಿ ಪಕ್ಷದ ಬಾವುಟ ಇಟ್ಕೊಂಡು ದೊಂಬರಾಟ ಆಡ್ಕೊಳ್ಳಿ. ಅದನ್ನು ಹೊರತುಪಡಿಸಿ ಒಬ್ಬ ಸಂಸದರು ಅಲ್ಲಿ ಕರೆದಿದ್ದು ಪ್ರಗತಿ ಪರಿಶೀಲನಾ ಸಭೆ, ಅದು ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ ಬರ್ತಕ್ಕಂಥ 22ನೇ ಹಣಕಾಸು ಯೋಜನೆಗೆ ಅಡಿಗೆ ಬರ್ತಕ್ಕಂಥ ಅನುದಾನವನ್ನ ಯಾವ ರೀತಿ ಬಳಕೆ ಮಾಡ್ಕೊಬೇಕು ಅಂತ. ಆ ಯೋಜನೆ ಅಡಿಯಲ್ಲಿ ಒಂದಿಷ್ಟು ಅನುದಾನಗಳು ಬಂದ್ರೆ ನಿಮ್ಮ ಪುರಸಭೆಯಿಂದಲೇ ಒಂದಿಷ್ಟು ಕೆಲಸ ಮಾಡಕ್ ಅದು ಯೂಸ್ ಆಗೋದಿಲ್ವಾ? ಅದರಿಂದ ಆದಂತ ಅನುದಾನದಲ್ಲಿ ಬಂದಂತ ಕೆಲಸ ಮಾಡಿದಾಗ ಪುರಸಭೆ ಅಧ್ಯಕ್ಷ ಮೋಹನ್ ಅವಧಿಯಲ್ಲಿ ಆಯ್ತು ಅಂತ ಜನ ಹೇಳೋದಿಲ್ವಾ? ಕಲ್ಗಳಿಗೆ ನಿಮ್ ಹೆಸರಾಕೊಳ್ಳೋದಿಲ್ವಾ? ಈ ತರ ಚಿಲ್ಲರೆ ರಾಜಕಾರಣ ಮಾಡಕ್ ಹೋಗ್ಬಾರ್ದು. ಯಾರೇ ಆಗಿರ್ಲಿ, ಯಾವ ಪಕ್ಷದರಾಗ್ರಿ, ಇರ್ರೆಸ್ಪೆಕ್ಟಿವ್ ಆಫ್ ದ ಪಾರ್ಟಿ. ಇವತ್ತು JDS ಇಂದ ಆಯ್ಕೆ ಆಗಿರ್ತಕ್ಕಂಥ ಅಧ್ಯಕ್ಷ ಮೋಹನ್ ಅಂತಕ್ಕಂಥವ್ರು ಇದನ್ನು ಮಾಡಿರಬಹುದು. ಯಾರೇ ಆಗಿರ್ಲಿ, ನಿಮ್ಮ ಹತ್ರ ಮೆಜಾರಿಟಿ ಜಾಸ್ತಿ ಇದೆ ಅಂದ ಕ್ಷಣಕ್ಕೆ 22ನೇ ಹಣಕಾಸು ಯೋಜನೆ ಅಡಿಯಲ್ಲಿ ಬರ್ತಕ್ಕಂಥ ಅನುದಾನವನ್ನ ಸಂಸದರೇ ಕೊಡಬೇಕು.
ಸಂಸದರೇ ಅದನ್ನ ಪರಿಶೀಲನೆ ಮಾಡಬೇಕು. ಈ ತರ ಚಿಲ್ಲರೆ ರಾಜಕಾರಣ ಮಾಡ್ಕೊಂಡು ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಚರ್ಚೆ ಮಾಡಿ ಬಂದ ಮೀಟಿಂಗಿಗೆ ಅಡ್ಡಿಪಡಿಸ್ತೀರಿ, ನೀವು ಬೀಗ ಹಾಕೊಂಡು ಹೋಗಿ ಚೈಲ್ಡಿಶ್ ತರ ಆಡ್ತೀರಿ ಅಂತ ಅಂದ್ರೆ ನೀವೆಲ್ಲ ಅಧ್ಯಕ್ಷ ಹಾಕಿ ಅನ್ಫಿಟ್. ಯಾವ್ದು ಮಕ್ಳಾಟನೇನ್ರಿ? ಒಬ್ರು ಸಂಸದರು ಬಂದಾಗ ನೀವು ಬಾಕ್ಲು ಬೀಗ ಹಾಕೊಂಡು ಹೋಗ್ಬಿಟ್ಟು ಕೀ ಕಳ್ದೋಗಿದೆ ಅಂತ ಮಕ್ಳಾಟ ಆಡ್ತಾ ಇದ್ದೀರಾ ಇಲ್ಲಿ. ಐ ಡೋಂಟ್ ನೋ. ಅಲ್ಲಿಯ ಚೀಫ್ ಆಫೀಸರ್ ಯತೀಶ್ ಅಂತಕ್ಕಂಥವ್ರಂತೆ ಪಾಪ ನಾಳೆ ಈ ಅಪ್ಪ ಮಾಡಿದ್ದ ಸಮಸ್ಯೆಗೆ ನಾಳೆ ಸಂಸದರು ಏನಾದ್ರು ಹಕ್ಕುಚ್ಯುತಿ ಮಂಡನೆ ಮಾಡಿದ್ರೆ ಅಧಿಕಾರಿಗಳ ತಲೆ ದಂಡ. ಚಿಲ್ಲರೆ ರಾಜಕಾರಣಗಳನ್ನ ಇಲ್ಲಿ ಇಂಥ ಸಂದರ್ಭದಲ್ಲಿ ಮಾಡೋದಲ್ಲ. ಹಾಸನದ ಸಂಸದರು ನಾನು ನೋಡಿದ ಮಟ್ಟಕ್ಕೆ ಹೌದು ಫುಲ್ ಆಕ್ಟಿವ್ ಆಗಿದ್ದಾರೆ. ಈ ಹಿಂದೆ ಇದ್ದ ಸಂಸದರುಗಳನ್ನ ನಾವೇನಾದ್ರು ಹೋಲಿಸ್ಕೊಂಡ್ಬಿಟ್ರೆ, ಈ ಹಿಂದೆ ಇದ್ದವರು ಅಂತಂದ್ರೆ ಕಳೆದ ಈ ಮಾಜಿ ಸಂಸದರು ರೀಸೆಂಟ್ಲಿ ಯಾರು ಈ ಹಿಂದೆ ಇದ್ರಲ್ಲ, ಆ ಸಂಸದರ ಕಾರ್ಯವೈಖರಿಯನ್ನ ನಾವೆಲ್ಲರೂ ನೋಡಿದ್ರೆ ಈ ಸಂಸದರು ಅವರಿಗಿಂತ 1000 ಪಟ್ಟು ಹೆಚ್ಚು ಕೆಲಸ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ರು ಇರ್ರೆಸ್ಪೆಕ್ಟಿವ್ ಆಫ್ ದ ಪಾರ್ಟಿ ಅದನ್ನ ಒಪ್ಕೊಬೇಕು. ಪ್ರತಿಯೊಂದು ಸಭೆಗಳಿಗೆ ಹಾಜರಾಗ್ತಾರೆ, ಪ್ರತಿಯೊಂದು ಇದಕ್ಕೆ ಹಾಜರಾಗ್ತಾರೆ. ಇಂಥ ಸಂದರ್ಭದಲ್ಲಿ ನಿಮ್ಮ ಪುರಸಭೆಗೆ ಬಂದು ಹಣಕಾಸು ಯೋಜನೆಗೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರದಿಂದ ಆಗಬಹುದಾದ ಕೆಲಸಗಳ ಬಗ್ಗೆ ಅದರ ಸದುಪಯೋಗವನ್ನು ಹೆಂಗ್ ಮಾಡ್ಕೊಬೇಕು ಅಂತ ಹೇಳಿ ಅಧಿಕಾರಿಗಳ ಸಭೆ ನಡೆಸಿದಾಗ ನೀವು ನಿಮ್ಮ ಬೇಳೆ ಬೇಯಿಸ್ಕೊಳಕ್ಕೆ ನಿಮ್ಮ ತೇವಲುಗಳನ್ನು ತೀರಿಸ್ಕೊಳ್ಳೋಕ್ಕೋಸ್ಕರ ಈ ರೀತಿ ಹೈ ಡ್ರಾಮಾ ಸೃಷ್ಟಿ ಮಾಡಿ ಒಂದು ಸಭೆಯನ್ನೇ ಹಾಳು ಮಾಡ್ತೀರಿ ಅನ್ನೋದಾದ್ರೆ ಇದರ ಸಂಪೂರ್ಣ ಹೊಣೆಯನ್ನ ಅಧ್ಯಕ್ಷರು ಹೊರಬೇಕಾಗುತ್ತಲ್ಲ. ಅಲ್ಲೇನಾದ್ರು ಪುರಸಭೆ ಸಭಾಂಗಣಕ್ಕೆ ಬಂದ್ಬಿಟ್ಟು ಕಾಂಗ್ರೆಸ್ ಪ್ರಚಾರ ಸಮಿತಿ ಸಭೆ ನಡೆಸ್ತಾ ಇದ್ರಾ, ಅಥವಾ ಕಾಂಗ್ರೆಸ್ ಪಕ್ಷದ ಮೆಂಬರ್ಶಿಪ್ ಕ್ಯಾಂಪೇನ್ ಮಾಡಕ್ ಬಂದಿದ್ರಾ ಸಂಸದರು? ಬಂದಿದ್ದು ಪ್ರಗತಿ ಪರಿಶೀಲನಾ ಸಭೆ ಮಾಡ್ಲಿಕ್ಕೆ. ಅದಕ್ಕೆ ನೀವು ಬೀಗ ಹಾಕೊಂಡು ಹೋಗಿ ಚೈಲ್ಡಿಶ್ ಆಗಿ ಆಕ್ಟಿಂಗ್ ಮಾಡ್ತೀರಿ ಅನ್ನೋದಾದ್ರೆ ನಿಮ್ಮನ್ನ ಅಧ್ಯಕ್ಷರು ಮಾಡಿದವ್ರು ಯಾರು, ಯಾಕೆ ಅಧ್ಯಕ್ಷರು ಮಾಡಿದ್ರು ನನಗಂತೂ ಗೊತ್ತಿಲ್ಲ. ಬಟ್ ಆನ್ ಸೀರಿಯಸ್ ನೋಟ್ ಏನಿಲ್ಲಿ ಘಟನೆ ನಡೆದಿದೆ ಖಂಡಿತವಾಗ್ಲೂ ಇದು ಖಂಡನಾರ್ಹ. ಇದ್ರ ಬಗ್ಗೆ ಧ್ವನಿ ಎತ್ತಬೇಕಾಗುತ್ತೆ. ಎಸ್, ನೆಕ್ಸ್ಟ್ ಮುಂದಿನ ಸುದ್ದಿ ನೋಡೋಣ. ಅಲ್ಲ ಎಲ್ಲ ಆಫೀಸ್ ಅಂದ್ರೆ ಇದಕ್ಕೆ ಆಗಿದೆ. ಅಲ್ಲ ನಿಮ್ಮೆಲ್ಲ ಪಾರ್ಲಿಮೆಂಟ್ ಪಾರ್ಲಿಮೆಂಟ್ ಅಂದ್ರು ಇವ್ರು ಬೀಗ ಹಾಸನದ ಒಳನರಸೀಪುರದ ಮನೆ ಕೆಲಸದ ಮಹಿಳೆಯ ಮೇಲೆ ಅತ್ಯಾಚಾರ ಆರೋಪ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಸಲ್ಲಿಸಿದ ಜಾಮೀನು ಅರ್ಜಿಯನ್ನ ಹೈಕೋರ್ಟ್ ಇತ್ಯರ್ಥಗೊಳಿಸಿದೆ. ಮನೆ ಕೆಲಸದ ಆಕೆ ಮೇಲೆ ಅತ್ಯಾಚಾರ ದೂರಿನ ಕೇಸಿಗೆ ಸಂಬಂಧಿಸಿದಂತೆ ಪ್ರಜ್ವಲ್ ರೇವಣ್ಣ ಸಲ್ಲಿಸಿದ ಜಾಮೀನು ಅರ್ಜಿ ವಿಚಾರಣೆ ನಡೆಸಿದ ಹೈಕೋರ್ಟ್ ವಿಚಾರಣಾಧೀನ ನ್ಯಾಯಾಲಯ ಅಂತ ಅಂದ್ರೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಜಾಮೀನು ಅರ್ಜಿ ಸಲ್ಲಿಸಲು ಸೂಚನೆಯನ್ನು ನೀಡಿದೆ. ಅಲ್ಲದೆ ಪ್ರಜ್ವಲ್ ರೇವಣ್ಣ ಸಲ್ಲಿಸಿರುವ ಜಾಮೀನು ಅರ್ಜಿಯನ್ನ 10 ದಿನಗಳಲ್ಲಿ ನಿರ್ಧರಿಸಲು ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ಸೂಚನೆ ನೀಡಲಾಗಿದೆ. ಇದರೊಂದಿಗೆ ಪ್ರಜ್ವಲ್ ಸಲ್ಲಿಸಿದ ಜಾಮೀನು ಅರ್ಜಿಯನ್ನ ಹೈಕೋರ್ಟ್ ಏಕಸದಸ್ಯ ಪೀಠ ಇತ್ಯರ್ಥಪಡಿಸಿದೆ. ಒಳನರಸೀಪುರ ಸಂತ್ರಸ್ತೆ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಳಂಬ ವಿಚಾರಣೆಯ ಕಾರಣಕ್ಕೆ ಪ್ರಜ್ವಲ್ ರೇವಣ್ಣ ಜಾಮೀನು ಕೋರಿ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ರು. ಇದು ಜುಲೈ 9ನೇ ತಾರೀಕು ಅಂದ್ರೆ ಇವತ್ತು ವಿಚಾರಣೆ ನಡೆಸಿದ ಹೈಕೋರ್ಟ್ ಏಕಸದಸ್ಯ ಪೀಠ ವಿಚಾರಣಾಧೀನ ನ್ಯಾಯಾಲಯಕ್ಕೆ ಅಂತ ಅಂದ್ರೆ ಈ ವಿಚಾರಣೆಯನ್ನು ನಡೆಸ್ತಾ ಇರತಕ್ಕಂಥ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ಅರ್ಜಿ ಸಲ್ಲಿಸಲು ಹೇಳಿದೆ. ಅಲ್ಲದೆ ಜಾಮೀನು ಅರ್ಜಿ ಸಲ್ಲಿಸಿದ 10 ದಿನಗಳಲ್ಲಿ ಪ್ರಕರಣವನ್ನ ಜಾಮೀನು ಕೊಡಬಾರ್ದ ಡಿಸೈಡ್ ಮಾಡಿ ಎಳ್ಕೊಂಡು ಹೋಗಬಾರ್ದು ಅಂತ ಹೇಳಿ ಸೂಚನೆಯನ್ನು ಕೂಡ ನೀಡಿ ಅರ್ಜಿಯನ್ನ ಇತ್ಯರ್ಥಪಡಿಸಿ ಕೈ ತೊಳೆದುಕೊಂಡಿದೆ. ಇನ್ನು ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಕಳೆದ 1 ವರ್ಷದಿಂದ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ವಾಸ ಮಾಡ್ತಾ ಇದ್ದಾರೆ. ಇದೀಗ ಜಾಮೀನು ಅರ್ಜಿ ಸಲ್ಲಿಸಿದ 10 ದಿನಗಳಲ್ಲಿ ಅದನ್ನ ನಿರ್ಧರಿಸೋಕೆ ವಿಚಾರಣಾಧೀನ ನ್ಯಾಯಾಲಯಕ್ಕೆ ಹೈಕೋರ್ಟ್ ಸೂಚನೆ ನೀಡಿದ್ರಿಂದ ಪ್ರಜ್ವಲ್ಗೆ ಕೊಂಚ ನಿಟ್ಟುಸಿರು ಬಿಡುವಂತಾಗಿದೆ. ಯಾಕಂದ್ರೆ ಜಾಮೀನು ಅರ್ಜಿ ವಿಚಾರಣೆ ಪದೇ ಮುಂದೆ ಹೋಗ್ತಲೇ ಇತ್ತು.
ಆದ್ರೆ ಇದೀಗ ಹೈಕೋರ್ಟ್ 10 ದಿವಸದಲ್ಲಿ ನಿರ್ಧಾರ ಮಾಡಬೇಕು ಅಂತ ಹೇಳಿದ್ರಿಂದ ಎಲ್ಲ ಒಂದ್ ಕಡೆ ಪ್ರಜ್ವಲ್ ರೇವಣ್ಣಗೆ ಜಾಮೀನು ಸಿಗುವ ಆಶಾಭಾವನೆ ಮೂಡಿದೆಯಂತೆ. ಜಾಮೀನು ಸಿಗುತ್ತಾ ಇಲ್ವಾ ಅಂತ ಅರ್ಜಿ ಸಲ್ಲಿಸಿದ 10 ದಿನಗಳಲ್ಲಿ ತಿಳಿಯಲಿದೆ. ಈ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ಜಾಮೀನು ಕೋರಿ ಹೈಕೋರ್ಟ್ ಮೊರೆ ಹೋಗಿದ್ದು ಇದು 2ನೇ ಬಾರಿ. ಅವರ ವಿರುದ್ಧ ಗಂಭೀರ ಆರೋಪಗಳು ಮತ್ತು ಸಾಕ್ಷ್ಯನಾಶ ಸಾಧ್ಯತೆ ಇರೋದ್ರಿಂದ ಕಳೆದ ವರ್ಷ ಅಕ್ಟೋಬರ್ನಲ್ಲಿ ಅವರ ಮೊದಲ ಜಾಮೀನು ಅರ್ಜಿಯನ್ನ ಹೈಕೋರ್ಟ್ ವಜಾಗೊಳಿಸಿತ್ತು. ಇದೀಗ ಪ್ರಜ್ವಲ್ ರೇವಣ್ಣ ಜಾಮೀನ್ಗಾಗಿ 2ನೇ ಬಾರಿ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ರು. ಅಂಡ್ ಈ ಪರಿಸ್ಥಿತಿಯಲ್ಲಿ ಜಾಮೀನ ಕೊಡಬಾರ್ದು ಅಂತ ಹೇಳಿ ಆಪೋಸಿಟ್ ಲಾಯರ್ ವಾದವನ್ನು ಕೂಡ ಮಾಡ್ಕೊಂಡಿದ್ದಾರೆ. ಎಸ್, ಈ ಪ್ರಕರಣದಲ್ಲಿ ನಾವು ನೋಡಬೇಕು ಅಂತ ಅಂದ್ರೆ ಹೈಕೋರ್ಟ್ ಜಾಮೀನನ್ನ ಕೊಡ್ತೀವಿ ಅಂತ ಹೇಳಿಲ್ಲ. ಬಟ್ ಏನಾಗುತ್ತೆ, ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಪ್ರಜ್ವಲ್ ರೇವಣ್ಣ ಜಾಮೀನಿಗೋಸ್ಕರ ಅರ್ಜಿಯನ್ನ ಹಾಕ್ತಾ ಇದ್ರು. ಆದರೆ ಆ ಜಾಮೀನು ಕೊಡೋಕೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ವಿಳಂಬ ಮಾಡ್ತಾ ಇತ್ತು. ಹೀಗಾಗಿ ಪ್ರಜ್ವಲ್ ರೇವಣ್ಣ ಹೈಕೋರ್ಟ್ ಕದ ತೊಟ್ಟಿದ್ರು. ಹೈಕೋರ್ಟ್ನ ಬಾಗ್ಲು ತಟ್ಟಿ ನಮಗೆ ಜಾಮೀನು ಕೊಡಿ, ನಮಗೆ ಅನವಶ್ಯಕವಾಗಿ ಮುಂದೆ ತಳ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಕೇಳ್ಕೊಂಡ್ರು. ಮೊದಲ ಬಾರಿ ಹೈಕೋರ್ಟ್ಗೆ ಹೋದಾಗ ಹೈಕೋರ್ಟ್ ಜಾಮೀನು ವಜಾಗೊಳಿಸಿತ್ತು. ಈಗ 2ನೇ ಬಾರಿ ಹೋದ ಸಂದರ್ಭದಲ್ಲಿ ಹೈಕೋರ್ಟ್ ಏನ್ ಹೇಳಿದೆ, ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ತಗೊಂಡೋಗಿ ಅರ್ಜಿ ಹಾಕಿ, ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ನಿಮಗೆ ನಿರ್ಧಾರ ಮಾಡುತ್ತೆ ಜಾಮೀನು ಕೊಡಬೇಕು ಬೇಡವೋ ಅಂತ ಹೇಳಿದೆ. ನಾವಿಲ್ಲಿ ಸೂಕ್ಷ್ಮವಾಗಿ ಗಮನಿಸಬೇಕಾದ ವಿಚಾರ, ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಜಾಮೀನು ಕೊಡ್ತಾ ಇಲ್ಲ ಅಂತ ಹೇಳಿ ಪ್ರಜ್ವಲ್ ರೇವಣ್ಣ ಅವರು ಹೈಕೋರ್ಟ್ಗೆ ಹೋಗ್ತಾರೆ. ಹೈಕೋರ್ಟ್ ಹೇಳುತ್ತೆ ಮತ್ತೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಕೊಡಿ, ಜಾಮೀನು ಕೊಡಬೇಕು ಬೇಡವೋ ಅನ್ನೋದನ್ನ 10 ದಿನಗಳ ಒಳಗಾಗಿ ಅವ್ರು ತೀರ್ಮಾನ ಮಾಡಲಿ ಅಂತ ಹೇಳ್ತಾರೆ. ಹಂಗಾಗಿ ತೀರ್ಪು ಏನಾಗಬಹುದೆಂದು ನಾವು ಒಂದಿಷ್ಟು ಅಂದಾಜಿಸಬಹುದು. ಇದಾದ ನಂತರ ಯಾವುದೋ ಮ್ಯಾಜಿಕ್ ಎಂಬುವಂತೆ ಅಥವಾ ಪ್ರಜ್ವಲ್ ರೇವಣ್ಣ ಅವರ ಕುಟುಂಬ ನಿರಂತರವಾಗಿ ದೇವರುಗಳ ಮೊರೆ ಹೋಗಿ ಟೆಂಪಲ್ ನಡೆಸಿ ವಿಶೇಷವಾದ ಪೂಜೆ ನಡೆಸುತ್ತಿರುವ ಫಲವಾಗಿ ಏನಾದರೂ ಪ್ರಜ್ವಲ್ ರೇವಣ್ಣ ಅವರಿಗೆ ಈ ಪ್ರಕರಣದಲ್ಲಿ ಜಾಮೀನು ಸಿಕ್ಕೇ ಬಿಡ್ತು ಅಂತನೂ ಭಾವಿಸೋಣ. ಒಂದು ವೇಳೆ ಪ್ರಜ್ವಲ್ ರೇವಣ್ಣ ಅವರಿಗೆ ಜಾಮೀನು ಸಿಕ್ಕಿದ್ರು ಕೂಡ ಪ್ರಜ್ವಲ್ ರೇವಣ್ಣ ಅವರು ಪರಪ್ಪನ ಅಗ್ರಹಾರದಿಂದ ಹೊರಬರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತ ಅಂದ್ರೆ ಇದು ಒಂದು ಪ್ರಕರಣ. ಹೊಳೆನರಸೀಪುರದಲ್ಲಿ ರೇವಣ್ಣ ಅವರ ಮನೆಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದ ಮನೆ ಕೆಲಸದ ಆಕೆಯ ಮೇಲೆ ನಡೆದಿರ್ತಕ್ಕಂಥ ಅತ್ಯಾಚಾರ ಆರೋಪಕ್ಕೆ ಸಂಬಂಧಪಟ್ಟಂತೆ ಜಾಮೀನು ಅರ್ಜಿ. ಆದರೆ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಇದೇ ರೀತಿಯಾದಂತ ಬೇರೆ 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 ಪ್ರಕರಣಗಳು ಬೇರೆ 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 ಸೆಕ್ಷನ್ ನಲ್ಲಿ ವಿಚಾರಣೆ ನಡೀತಾ ಇದೆ. ಹೀಗಾಗಿ ಪ್ರಜ್ವಲ್ ರೇವಣ್ಣ ಅವರಿಗೆ ಪರ್ಟಿಕ್ಯುಲರ್ ಆಗಿ ಈ ಪ್ರಕರಣದಲ್ಲಿ ಏನಾದರೂ ಜಾಮೀನು ಸಿಕ್ಕರೂ ಪ್ರಜ್ವಲ್ ರೇವಣ್ಣ ಅವರು ಬೇರೆ ಪ್ರಕರಣದಲ್ಲೂ ಕೂಡ ಆರೋಪಿಯಾಗಿರೋದ್ರಿಂದ ಜೈಲಿಂದ ಹೊರಗೆ ಬರೋದಿಲ್ಲ. ಒಂದು ಪ್ರಕರಣದಲ್ಲಿ ತಾತ್ಕಾಲಿಕವಾಗಿ ರಿಲೀಫ್ ಸಿಗಬಹುದು ಸಿಕ್ಕರೆ. ಅಂಡ್ ಅದಾದ್ಮೇಲೆ ಮತ್ತೆ ಇನ್ನೊಂದು ಪ್ರಕರಣ, ಹಾಸನದ MP ಕ್ವಾರ್ಟರ್ಸ್ ಅಲ್ಲಿ ಗನ್ ತೋರಿಸಿ ಅತ್ಯಾಚಾರ ಮಾಡಿದ್ರು ಅಂತಕ್ಕಂಥ ಪ್ರಕರಣ ಆಗಿರಬಹುದು. ಈ ತರದ್ದು ಅಂಡ್ ಮೊಬೈಲ್ ನಲ್ಲಿ ಅಶ್ಲೀಲ ವಿಡಿಯೋಗಳನ್ನ ಸೆರೆ ಮಾಡಿ ಇಟ್ಕೊಂಡಿದ್ರು ಅಂತಕ್ಕಂಥ ಪ್ರಕರಣ ಆಗಿರಬಹುದು. ಈ ತರದ ಬೇರೆ 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 ಪ್ರಕರಣಗಳಿದ್ದಾವಲ್ಲ, ಅವೆಲ್ಲವುದ್ರಲ್ಲೂ ಕೂಡ ಜಾಮೀನು ಸಿಗ್ಬೇಕಾಗುತ್ತೆ. ಅವೆಲ್ಲವೂ ಜಾಮೀನು ಸಿಕ್ಕ ನಂತರವಷ್ಟೇ ಪ್ರಜ್ವಲ್ ರೇವಣ್ಣ ಅವರು ಹೊರಬರಬೇಕಾಗತ್ತೆ. ಅಜ್ಞಾನದ ಕೂಪದಲ್ಲಿ ಮುಳುಗಿರುವ ಅಧಿಕಾರಿ ವರ್ಗದ ಕರ್ತವ್ಯ ಲೋಪವನ್ನ ಕಡೆಗಣಿಸೋದಾದ್ರೂ ಹೇಗೆ ಅಂತ ಪ್ರಶ್ನಿಸಿರುವ ಹೈಕೋರ್ಟ್, ಆದಾಯ ಪ್ರಮಾಣ ಪತ್ರ ನೀಡುವಲ್ಲಿ ವಿಳಂಬ ಧೋರಣೆ ಪ್ರದರ್ಶಿಸಿದ ಹಾಸನ ಜಿಲ್ಲಾ ಜಾತಿ ಮತ್ತು ಆದಾಯ ಪರಿಶೀಲನಾ ಸಮಿತಿ ಅಧ್ಯಕ್ಷರು ಹಾಗೂ ಹಾಸನದ ಜಿಲ್ಲಾಧಿಕಾರಿಗಳು ಸೇರಿದಂತೆ ಅಧಿಕಾರಿ ವರ್ಗಕ್ಕೆ 2 ಲಕ್ಷ ರೂಪಾಯಿ ದಂಡವನ್ನ ವಿಧಿಸಿದೆ. ಈ ಸಂಬಂಧ ಚನ್ನರಾಯಪಟ್ಟಣದ BN ಮುತ್ತುಲಕ್ಷ್ಮಿ ಸಲ್ಲಿಸಿದ್ದ ರಿಟ್ ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ M ನಾಗಪ್ರಸನ್ನ ಅವರಿದ್ದ ಏಕಸದಸ್ಯ ಪೀಠ, ಸ್ಪಷ್ಟವಾದ ಕಾನೂನುಗಳಿದ್ರೂ ಅವುಗಳನ್ನ ಪಾಲನೆ ಮಾಡದ ಅಧಿಕಾರಿ ವರ್ಗ ಅರಿವಿನ ಕೊರತೆಯಿಂದ ಬಳಲ್ತಾ ಇದೆ. ಇಂತಹ ನಡೆ ಅಕ್ಷಮ್ಯ. ಹಾಗಾಗಿ ಸಾರ್ವಜನಿಕ ಹುದ್ದೆಯನ್ನ ಹೊಂದಿರತಕ್ಕಂತ ಎಲ್ಲರಿಗೂ ಎಚ್ಚರಿಕೆಯಾಗಲಿ ಅಂತ ಹೇಳಿ ಈ ದಂಡವನ್ನ ವಿಧಿಸ್ತಾ ಇದ್ದೀವಿ ಅಂತ ತಮ್ಮ ಆದೇಶದಲ್ಲಿ ಉಲ್ಲೇಖಿಸಿದೆ. ಜಿಲ್ಲಾ ಜಾತಿ ಮತ್ತು ಆದಾಯ ಪರಿಶೀಲನಾ ಸಮಿತಿ ಸದಸ್ಯರು ಆದ ಚನ್ನರಾಯಪಟ್ಟಣ ತಹಶೀಲ್ದಾರ್, ಸದಸ್ಯ ಕಾರ್ಯದರ್ಶಿಯಾದ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಉಪನಿರ್ದೇಶಕ, ಹಾಸನ ಜಿಲ್ಲಾ ಪಂಚಾಯತ್ ಆಡಳಿತ ಉಪ ಕಾರ್ಯದರ್ಶಿ ಹಾಗೂ ಹಾಸನ ಜಿಲ್ಲಾಧಿಕಾರಿ ದಂಡದ ಮೊತ್ತವನ್ನ ಈ ಆದೇಶ ತಲುಪಿದ 4 ವಾರಗಳ ಒಳಗಾಗಿ ತಮ್ಮ ಸ್ವಂತ ನಿಧಿಯಿಂದ ಅರ್ಜಿದಾರರಿಗೆ ಪಾವತಿ ಮಾಡತಕ್ಕದ್ದು ಅಂತ ನ್ಯಾಯಪೀಠ ತಾಕೀತು ಮಾಡಿದೆ. ಅಂಡ್ ಏನಿದು ಪ್ರಕರಣ ಅಂತ ಅಂದ್ರೆ, ರಾಜ್ಯ ಪ್ರಾಸಿಕ್ಯೂಷನ್ ನಿರ್ದೇಶನಾಲಯ 181 ಅಂತಂದ್ರೆ 181 ಸಹಾಯಕ ಪಬ್ಲಿಕ್ ಪ್ರಾಸಿಕ್ಯೂಟರ್ ಹುದ್ದೆಗಳ ಭರ್ತಿಗೆ ಅಭ್ಯರ್ಥಿಗಳಿಂದ 2019 ಸೆಪ್ಟೆಂಬರ್ನಲ್ಲಿ ಅರ್ಜಿಯನ್ನ ಆಹ್ವಾನಿಸುತ್ತೆ. ಇದಕ್ಕೆ ಮುತ್ತುಲಕ್ಷ್ಮಿ ಅಂತಕ್ಕಂಥವ್ರು ಯಾರು ಅರ್ಜಿದಾರರಿದ್ದಾರೆ ಇವರು ಕೂಡ ಅರ್ಜಿಯನ್ನ ಸಲ್ಲಿಸಿರ್ತಾರೆ. ಈ ಸಂದರ್ಭದಲ್ಲಿ ಅಲ್ಲಿಗೆ ಸಲ್ಲಿಕೆ ಮಾಡಲಿಕ್ಕೆ ಆದಾಯ ಪ್ರಮಾಣ ಪತ್ರ ಬೇಕಾಗತ್ತೆ. ಹೀಗಾಗಿ ಇವರ ಜಾತಿ ಮತ್ತೆ ಆದಾಯ ಪ್ರಮಾಣ ಪತ್ರವನ್ನ
ಕೊಡಬೇಕು ಅಂತ ಹೇಳಿ ಅರ್ಜಿಯನ್ನು ಸಲ್ಲಿಸ್ತಾರೆ. ಈ ಸಂದರ್ಭದಲ್ಲಿ ಅದನ್ನ ಪರಿಶೀಲಿಸಿದಂತಹ ಏನು ಸಂಬಂಧಪಟ್ಟ ಅಧಿಕಾರಿಗಳು, ಇವರ ಪತಿ ಖಾಸಗಿ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿದ್ದಾರೆ, ಹಾಗಾಗಿ ಇವರ ಕುಟುಂಬದ ವಾರ್ಷಿಕ ಆದಾಯ 88 ಲಕ್ಷ ಮೀರಿಬಿಡುತ್ತೆ. ಈ ಕಾರಣ ಮುತ್ತುಲಕ್ಷ್ಮಿ ಅವರು ಸಿಂಧುತ್ವ ಪ್ರಮಾಣ ಪತ್ರ ಪಡೆಯಲು ಅನರ್ಹರಾಗಿದ್ದಾರೆ ಅಂತ ಹೇಳ್ತಾರೆ. ಅದಾದ್ಮೇಲೆ ಮುತ್ತುಲಕ್ಷ್ಮಿ ಅವರು ಏನ್ ಮಾಡ್ತಾರೆ, ತಮ್ಮ ಗಂಡನ ಆದಾಯವನ್ನ ಪರಿಗಣಿಸದೆ ತನ್ನ ಪೋಷಕರ ಆದಾಯವನ್ನ ಪರಿಗಣಿಸಬೇಕು ಅಂತ ಹೇಳಿ ಮತ್ತೊಂದು ಮೇಲ್ಮನವಿಯನ್ನು ಸಲ್ಲಿಸ್ತಾರೆ. ಆದರೆ ಆ ಮೇಲ್ಮನವಿಯನ್ನು ಕೂಡ ಅಧಿಕಾರಿಗಳು ಪುರಸ್ಕರಿಸದೆ ತಿರಸ್ಕರಿಸ್ತಾರೆ. ಹೀಗಾಗಿ ಮುತ್ತುಲಕ್ಷ್ಮಿ ಅವರು ಹೈಕೋರ್ಟ್ ಮೊರೆ ಹೋಗ್ತಾರೆ. ಈ ಸಂದರ್ಭದಲ್ಲಿ ಕಾನೂನುಗಳು ಇಷ್ಟು ಸ್ಪಷ್ಟವಾಗಿದ್ರು ಕೂಡ ಅದನ್ನ ಅನುಷ್ಠಾನಕ್ಕೆ ತರೋಕೆ ನೀವು ವಿಫಲರಾಗ್ತಾ ಇದ್ದೀರಿ ಅಂತ ಹೇಳಿ ಇದು ಮಾದರಿ ಆಗಬೇಕು ಬೇರೆಯವರಿಗೆ ಅಂತ ಅಂದ್ರೆ ಮುತ್ತುಲಕ್ಷ್ಮಿ ಅವ್ರು ಏನ್ ಕೇಳಿದ್ರು, ನನ್ನ ಗಂಡನ ಆದಾಯ ಜಾಸ್ತಿ ಇದೆ ಅಲ್ವಾ, ಅದನ್ನ ಪರಿಗಣಿಸ್ಬೇಡ್ರಪ್ಪ, ನನ್ನ ತಂದೆ ಆದಾಯವನ್ನು ಪರಿಗಣಿಸಿ ಸಿಂಧುತ್ವ ಪ್ರಮಾಣ ಪತ್ರ ಕೊಡಬೇಕು ಅಂತ ಕೋರ್ತಾರೆ. ಆದ್ರೆ ಸಕ್ಷಮ ಪ್ರಾಧಿಕಾರ ಹಾಸನ ಜಿಲ್ಲಾ ಜಾತಿ ಮತ್ತು ಆದಾಯ ಪರಿಶೀಲನಾ ಸಮಿತಿ ಅಧ್ಯಕ್ಷರ ನೇತೃತ್ವದಲ್ಲಿ ಮೇಲ್ಮನವಿ ಸಲ್ಲಿಸಿದಾಗಲೂ ಕೂಡ ಅದನ್ನ ಪುರಸ್ಕರಿಸೋದಿಲ್ಲ. ಹೀಗಾಗಿ ಹೈಕೋರ್ಟ್ ಈಗ ತರಾಟೆಗೆ ತೆಗೆದುಕೊಂಡು ತಾಕೀತು ಮಾಡಿದೆ. 4 ವಾರಗಳ ಒಳಗಾಗಿ ತಮ್ಮ ಸ್ವಂತ ಹಣದಲ್ಲಿ 2 ಲಕ್ಷ ಕಟ್ಟಿ ಅಂತ ಹೇಳಿದ್ದಾರೆ. ಯಾರಿಗೆ? ಅರ್ಜಿದಾರರಿಗೆ 2 ಲಕ್ಷ ಕಟ್ಟ್ರಿ, 1 ವಾರದೊಳಗಡೆ, 1 ತಿಂಗಳು, 4 ವಾರ ಅಂತ ಹೇಳಿದ್ದಾರೆ. ಇನ್ನು ಅರ್ಜಿದಾರರ ಪರ ಹೈಕೋರ್ಟ್ ವಕೀಲೆ ಶಾರದಾಂಬಾ ಅನ್ನೋರು ವಾದವನ್ನ ಮಂಡಿಸಿದ್ರು. ದಿಸ್ ಇಸ್ ನಾಟ್ ಇವತ್ತಿನ DC ಯಾರಿದ್ದಾರೆ ಇವರು, ಅಥವಾ ಇವತ್ತಿನ ತಹಸೀಲ್ದಾರರು ಅಥವಾ ಇವತ್ತಿನ ಅಧಿಕಾರಿಗಳು ಮಾಡಿದ್ದಾರೆ ಅಂತಲ್ಲ, ಅವತ್ತಿನ ದಿವಸ ಯಾರು ಮಾಡಿದ್ರು ಅವರು. ಬಟ್ ಇವತ್ತು ಆ ಹುದ್ದೆಯಲ್ಲಿ ಇರೋರು ಅದನ್ನ ಕಟ್ಟಬೇಕು ಅಥವಾ ಅವತ್ತಿದ್ದವ್ರು ಕಟ್ಟಬೇಕು. ಇದನ್ನ ಯಾವ ತರ ಆರ್ಡರ್ ಲಿಸ್ಟ್ ಅಲ್ಲಿ ಕೊಟ್ಟಿದ್ದಾರೆ ನನಗೆ ಗೊತ್ತಿಲ್ಲ. ಯಾಕೆಂದ್ರೆ ಪಾಪ ಅವತ್ತು ಯಾವ್ದೋ ಮಾಡಿದ ಅಧಿಕಾರಿಗಳು ಮಾಡಿದ ತಪ್ಪಿಗೆ ಇವತ್ತಿನ ಜಿಲ್ಲಾಧಿಕಾರಿಗಳು ಇವತ್ತಿನ ತಹಸೀಲ್ದಾರ್ ಫೈನ್ ಕಟ್ಟಬೇಕು, ಅಥವಾ ಅವತ್ತಿನ ಅಧಿಕಾರಿಗಳು ಯಾರಿದ್ರು ಅವ್ರು ಕಟ್ಟಬೇಕು ಅಂತ ಹೇಳಿದ್ಯೋ ಅದು ಫುಲ್ ಕಾಪಿಲಿ ಇರುತ್ತೆ. ಬಟ್ ಇವತ್ತಿನ ಮಟ್ಟಕ್ಕೆ ಒಟ್ಟಿನ ಜಿಲ್ಲಾಧಿಕಾರಿಗಳು ಅಂತ ಅನ್ನೋ ಪದವನ್ನು ಬಳಸಿದ್ದಾರೆ. ಎಸ್, ರಾಜ್ಯದಲ್ಲಿ ಸೆಪ್ಟೆಂಬರ್ನಲ್ಲಿ ಕ್ರಾಂತಿ ಆಗಲಿದೆ, ಬದಲಾವಣೆ ಆಗಲಿದೆ ಎಂಬಿತ್ಯಾದಿ ಚರ್ಚೆ ಏನೇ ಇದ್ರೂ ಕೂಡ ನಮ್ಮ ಹೈಕಮಾಂಡ್ ನಾಯಕತ್ವ ಗಟ್ಟಿಯಾಗಿರೋದ್ರಿಂದ ಸರ್ಕಾರಕ್ಕೆ ಏನೂ ಆಗೋದಿಲ್ಲ, ಸದೃಢವಾಗಿರುತ್ತದೆ ಅಂತ ಹೇಳಿ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ HK ಪಾಟೀಲ್ ತಿಳಿಸಿದ್ದಾರೆ. ಶ್ರವಣಬೆಳಗೊಳದಲ್ಲಿ ಮುನಿಗಳ ಚಾತುರ್ಮಾಸ ಆರಂಭ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಂತರ ಮಾತನಾಡಿರೋ ಅವರು, ನಮ್ಮ ಪಕ್ಷ ಸ್ಪಷ್ಟವಾಗಿ ಜನಸೇವೆಯಲ್ಲಿ ತೊಡ್ಕೊಂಡಿದೆ, ಕ್ರಾಂತಿ ಈಗಾಗಲೇ ಆಗ್ತಾ ಇದೆ. ನಾವು ರಾಜ್ಯದಲ್ಲಿ ಬಡವರನ್ನ ಬೇರು ಸಮೇತ ಕಿತ್ತೆಸ್ತು ಬಿಟ್ಟಿದ್ದೀವಿ. ಪ್ರತಿಯೊಂದು ಕುಟುಂಬಕ್ಕೂ ತಿಂಗಳಿಗೆ ಕನಿಷ್ಠ 5,000 ಆದಾಯ ತಲುಪುವ ಹಾಗೆ ಮಾಡಿರೋದು ಕ್ರಾಂತಿ ಅಲ್ವೇಂದ್ರಿ ಅಂತ ಪ್ರಶ್ನೆ ಮಾಡಿದ್ದಾರೆ. CM DCM ದೆಹಲಿಗೆ ಭೇಟಿ, ಇನ್ನು ಉಸ್ತುವಾರಿ ಸುರ್ಜೇವಾಲಾ ಅವರು ಶಾಸಕರ ಜೊತೆ ಮಾತುಕತೆ ವಿಚಾರ ಕೇಳಿದಾಗ ಪ್ರಶ್ನೆಗೆ ಪ್ರತಿಕ್ರಿಯಿಸಲ್ಲ ಅಂತ ಹೇಳಿ ಪ್ರತಿಕ್ರಿಯೆ ಕೊಡಕ್ಕೆ ನಿರಾಕರಿಸಿದ್ದಾರೆ. ಇನ್ನು ರಾಜ್ಯ ಹಾಗೂ ಹಾಸನದಲ್ಲಿ ಹೃದಯಾಘಾತದಿಂದ ಸರಣಿ ಸಾವು ಸಂಭವಿಸುತ್ತಿರುವುದಕ್ಕೆ ಆತಂಕವನ್ನ ವ್ಯಕ್ತಪಡಿಸಿರುವ ಸಚಿವರು ಈ ಘಟನೆ ಜನರನ್ನ ಗಾಬರಿಗೊಳಿಸಿದೆ. ಆರೋಗ್ಯ ಸಚಿವರು ಹಲವಾರು ಸ್ಪಷ್ಟವಾದ ವಿಚಾರಗಳನ್ನ ಹೇಳಿದ್ದಾರೆ. ಭಯ ಪಡಬೇಕಾಗಿಲ್ಲ, ಸರ್ಕಾರ ಎಲ್ಲ ಅಗತ್ಯ ಕ್ರಮವನ್ನ ಕೈಗೊಳ್ಳಲಿದೆ ಅಂತ ಧೈರ್ಯವನ್ನು ಕೂಡ ಹೇಳಿದ್ದಾರೆ. ಬಡತನವನ್ನ ಬೇರು ಸಹಿತ ಕರ್ನಾಟಕದಲ್ಲಿ ಕಿತ್ತಿದ್ದೇವೆ ಇಲ್ವಾ? ಯಾರಿದ್ದಾರೆ ಹೇಳಿ ಬಡವರು? ಪ್ರತಿಯೊಂದು ಕುಟುಂಬಕ್ಕೆ ಕನಿಷ್ಠ ಆದ್ರೂ 5,000 ರೂಪಾಯಿ ಆದಾಯ ತಲುಪುವ ಹಾಗೆ ಮಾಡಿರ್ತಕ್ಕಂಥ. ನಾನು ಇಷ್ಟೇ ಹೇಳ್ತೇನೆ ನಿಮ್ಗೆ, ನಮಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ದಾರೆ, ನಮ್ಮ AICC ಅಧ್ಯಕ್ಷರು ನಮಗಾಗಲಿ ಜೈನರಿಗಾಗಲಿ ಏನು ಹೇಳಿದ್ದಾರೆ, ಸ್ಪಷ್ಟವಾಗಿ ಹೇಳಿದ್ದಾರೆ. ಕಾಂಗ್ರೆಸ್ಸಿನ ಶಿಸ್ತಿನ ಕಾರ್ಯಕರ್ತರು ಯಾರು ಮುಖ್ಯಮಂತ್ರಿ ಪದ, ಮುಖ್ಯಮಂತ್ರಿ ಅಧ್ಯಕ್ಷರು, ಅಧ್ಯಕ್ಷ ಪದ 4 ಕರಾಳ ಕಾರ್ಮಿಕ ಸಂಹಿತೆಗಳ ಜಾರಿ ಮಂಡನೆ ಮಾಡದಂತೆ ಆಗ್ರಹಿಸಿ ಹಾಗೂ ಕೇಂದ್ರ ಸರ್ಕಾರದ ಶ್ರಮಿಕ ವರ್ಗಗಳ ವಿರೋಧಿ ನೀತಿಯನ್ನ ಖಂಡಿಸಿ ಹಾಸನ ನಗರ ಹಾಗೂ ಜಿಲ್ಲೆಯ ವಿವಿಧ ಕಡೆ ಅಖಿಲ ಭಾರತ ಕಾರ್ಮಿಕರ ಸಾರ್ವತ್ರಿಕ ಮುಷ್ಕರ ಹಿನ್ನೆಲೆಯಲ್ಲಿ ಹಲವು ಕಾರ್ಮಿಕ ಸಂಘಟನೆಗಳು ಪ್ರತಿಭಟನೆಯನ್ನು ನಡೆಸಿದ್ದಾವೆ. ತಾಲೂಕು ಕೇಂದ್ರಗಳಲ್ಲೂ ಕೂಡ ಕಾರ್ಮಿಕರ ಮೆರವಣಿಗೆ, ಪ್ರತಿಭಟನೆ ಹಾಗೂ ರಸ್ತೆ ತಡೆ ನಡೆದರೆ ಹಾಸನ ನಗರದಲ್ಲೂ ಕೂಡ ಪ್ರತಿಭಟನಾ ಮೆರವಣಿಗೆ ನಡೆದು ಆಳುವ ಸರ್ಕಾರದ ವಿರುದ್ಧ ದುಡಿಯುವ ವರ್ಗ ಆಕ್ರೋಶವನ್ನು ಹೊರಹಾಕಿದೆ. ದೇಶದಲ್ಲಿ ಅತಿ ಹೆಚ್ಚು ಅಸಂಘಟಿತ, ಸ್ವಯಂ ಮತ್ತು ಅನೌಪಚಾರಿಕ ಕಾರ್ಮಿಕರನ್ನ ಕಾನೂನುಗಳಡಿ ತರಬೇಕು ಮತ್ತೆ ದಿನಕ್ಕೆ 600 ರೂಪಾಯಿ ವೇತನವನ್ನು ನಿಗದಿ ಮಾಡಬೇಕು ಎಂಬ ಕೇಂದ್ರ ಕಾರ್ಮಿಕ ಸಂಘಟನೆಗಳ ಬೇಡಿಕೆಯನ್ನ ಕೇಂದ್ರ ಸರ್ಕಾರ ತಿರಸ್ಕರಿಸಿದೆ. ಇದೀಗ ಕಾರ್ಮಿಕರ ದುಡಿಯುವ ಅವಧಿಯನ್ನ ಹೆಚ್ಚಳ ಮಾಡುವ ಹುನ್ನಾರ ನಡೆಸಲಾಗ್ತಾ ಇದೆ. ಹೀಗಾಗಿ 8 ಗಂಟೆ ಕೆಲಸ ಅವಧಿ ಕಾಯಂ ಮತ್ತೆ ಕೆಲಸಕ್ಕೆ ತಕ್ಕ ವೇತನ ನೀಡಬೇಕು. ಕೇಂದ್ರ ಸರ್ಕಾರ ಕಾರ್ಪೊರೇಟ್ ಬಂಡವಾಳ ಪರ ರೂಪಿಸಿರುವ ಕಾರ್ಮಿಕ ವಿರೋಧಿ 4 ಸಂಹಿತೆಗಳನ್ನ ರದ್ದುಗೊಳಿಸಬೇಕು ಅಂತಕ್ಕಂಥ ಬೇಡಿಕೆಗಳನ್ನ ಇಟ್ಟು ಅದನ್ನ ಆಗ್ರಹಿಸಿದ್ದಾರೆ. ಇನ್ನು ಇದೇ ವೇಳೆ ಹೇಮಾವತಿ ಪ್ರತಿಮೆ ಬಳಿಯಿಂದ ಮೆರವಣಿಗೆ ಹೊರಟು NR ವೃತ್ತದಲ್ಲಿ ಮಾನವ ಸರಪಳಿಯನ್ನು ರಚಿಸಿ ರಸ್ತೆ ತಡೆದು ಅಲ್ಲಿಯೇ ಕುಳಿತು ಹೋರಾಟ ಮಾಡ್ತಾ ಸರ್ಕಾರದ ವಿರುದ್ಧ ಘೋಷಣೆಗಳನ್ನ ಕೂಗಿದ್ರು. ಈ ವೇಳೆ ಕೆಲವರನ್ನ ಪೊಲೀಸರು ಬಂಧಿಸಿ ನಂತರ ಬಿಡುಗಡೆ ಮಾಡಿದ್ರು. ಪ್ರತಿಭಟನೆಯಲ್ಲಿ CITU ಜಿಲ್ಲಾಧ್ಯಕ್ಷ ಧರ್ಮೇಶ್, ACTU ಜಿಲ್ಲಾಧ್ಯಕ್ಷ MC ಢೋಂಗ್ರೆ, ಮಧು, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ MB ಪುಷ್ಪ, ಅಂಗನವಾಡಿ ಕಾರ್ಯಕರ್ತರ ಸಂಘದ ಜಿಲ್ಲಾಧ್ಯಕ್ಷೆ ಲಕ್ಷ್ಮಿ, CITU ಕಾರ್ಯದರ್ಶಿ ಅರವಿಂದ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು.
ಇವತ್ತು ಇಡೀ ದೇಶಾದ್ಯಂತ ಎಲ್ಲ ಕೇಂದ್ರ ಕಾರ್ಮಿಕ ಸಂಘಟನೆಗಳು ಅಖಿಲ ಭಾರತ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ. ಸಾರ್ವತ್ರಿಕ ಮುಷ್ಕರ ಇದು. ಈ ಮುಷ್ಕರದ ಉದ್ದೇಶ ಕೇಂದ್ರ ಸರ್ಕಾರ ಜಾರಿ ಮಾಡಿರ್ತಕ್ಕಂಥ 4 ಕರಾಳ ಕಾರ್ಮಿಕ ಸಂಹಿತೆಗಳನ್ನು ವಾಪಸ್ ಮಾಡಬೇಕು, ಅದನ್ನು ರದ್ದು ಮಾಡಬೇಕು ಅನ್ನುವಂಥ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಬೇಡಿಕೆ. ಹಾಸನ ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿಂದು ಸ್ಥಳೀಯ ಶಾಸಕ ಎಚ್.ಪಿ. ಸ್ವರೂಪ್ ಪ್ರಕಾಶ್ ಅವರ ಅಧ್ಯಕ್ಷತೆಯಲ್ಲಿ ತ್ರೈಮಾಸಿಕ ಕೆಡಿಪಿ ಸಭೆಯನ್ನು ನಡೆಸಲಾಯಿತು. ಸಭೆಯಲ್ಲಿ ಭಾಗಿಯಾಗಿದ್ದ ಎಲ್ಲ ಅಧಿಕಾರಿಗಳು ತಮ್ಮ ತಮ್ಮ ಇಲಾಖೆಯಲ್ಲಿ ಆಗಿರ್ತಕ್ಕಂಥ ಪ್ರಗತಿ ಬಗ್ಗೆ ಶಾಸಕರಿಗೆ ಮಾಹಿತಿಯನ್ನ ನೀಡಿದ್ರು. ಶಾಸಕರು ಕೂಡ ಮಾಹಿತಿಯನ್ನು ಪಡೆದುಕೊಂಡರು. ಆದರೆ ಕೆಲವು ಇಲಾಖೆಗಳಲ್ಲಿ ನಿರೀಕ್ಷಿತ ಪ್ರಮಾಣದಲ್ಲಿ ಪ್ರಗತಿ ಸಾಧಿಸದೇ ಇರೋದು ಶಾಸಕರ ಅಸಮಾಧಾನಕ್ಕೆ ಗುರಿಯಾಯಿತು. ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ನಿಗದಿತ ಕಾಲಮಿತಿಯೊಳಗೆ ಗುರಿ ಸಾಧಿಸಬೇಕು ಅಂತ ಇದೇ ವೇಳೆ ಸೂಚಿಸಿದರು. ಇನ್ನು ಈ ವೇಳೆ ತಾಲೂಕು ಅರಣ್ಯ ಇಲಾಖೆಯಿಂದ ಈ ಬಾರಿ ಪರಿಸರ ದಿನಾಚರಣೆ ಮಾಡದೇ ಇರೋದಕ್ಕೆ ಶಾಸಕರು ಗರಂ ಆದರು. ಜೂನ್ 4ರಂದು ಬೆಂಗಳೂರಿನಲ್ಲಿ ಕಾಣ್ತುಳಿತ ದುರಂತ ಸಂಭವಿಸಿದ್ರಿಂದ ಜೂನ್ 5ರ ಕಾರ್ಯಕ್ರಮವನ್ನು ಸರ್ಕಾರ ರದ್ದು ಮಾಡಿತ್ತು. ಆದರೆ ನಾವು ಸ್ಕೌಟ್ಸ್ ಅಂಡ್ ಗೈಡ್ಸ್ ಸಹಕಾರದೊಂದಿಗೆ ಸರ್ಕಾರಿ ಮಹಿಳಾ ಪದವಿ ಪೂರ್ವ ಕಾಲೇಜಿನಲ್ಲಿ ಕಾರ್ಯಕ್ರಮ ಮಾಡಿದ್ದೇವೆ ಅಂತ ಅಧಿಕಾರಿಗಳು ಹೇಳಿದ್ರು. ಇದರಿಂದ ಸಿಟ್ಟಾದ ಶಾಸಕರು ಅಂದಿನ ಕಾರ್ಯಕ್ರಮಕ್ಕೆ ನನ್ನ ಯಾಕೆ ಕರೀಲಿಲ್ಲ ಹಂಗಾದ್ರೆ ಅಂತ ಕೇಳಿದ್ರು. ಈ ವೇಳೆ ಇಲಾಖೆ ವ್ಯಾಪ್ತಿಯಲ್ಲಿ ಕಳೆದ 2 ವರ್ಷಗಳಿಂದ ಏನೆಲ್ಲ ಕೆಲಸ ಮಾಡಿದ್ದೀರಿ, ಎಷ್ಟು ಸಸಿ ನೆಟ್ಟಿದ್ದೀರಿ ಎಂಬ ಬಗ್ಗೆ ಮಾಹಿತಿ ಕೊಡಿ ಅಂತ ಹೇಳಿ ತಾಕೀತನ್ನ ಮಾಡಿದ್ದಾರೆ. ಸುದೀರ್ಘವಾಗಿ ನಮ್ಮ ಶಾಸಕರು ಎಲ್ಲರೂ ಕೂಡ ಹಿಂಸಾ ಕಾಲೇಜಲ್ಲಿ ಚರ್ಚೆ ಮಾಡಿದ್ವಿ. ಈಗಾಗಲೇ ಹಲವಾರು ವಿಚಾರಗಳು ಕೂಡ ತಾವೇ ಹೇಳಿದ್ವಿ. ಹಾಸನ ಜಿಲ್ಲೆಯಲ್ಲಿ ವಿಶೇಷವಾಗಿ ಏನಕ್ಕೆ ಹೆಚ್ಚಾಗಿ ಬರ್ತಾ ಇದೆ ಅಂತ ತಾವೆಲ್ಲ ಹೇಳಿದ್ವಿ. ವಿಚಾರಗಳು, ಕೆಲವು ಹವ್ಯಾಸಗಳು, ನಮ್ಮ ಏನೇನು ಫುಡ್ ಹ್ಯಾಬಿಟ್ ಇರ್ಬೋದು, ಎಲ್ಲ ವಿಚಾರಗಳು ತಾವೆಲ್ಲ ಹೇಳಿದ್ವಿ. ಆದರೆ ತಾವು ಡಿವಿಜನ್ ಆಫೀಸಿಂದ ಪ್ರತಿ ಮನೆಗೆ ಒಂದು ಹೆಲ್ತ್ ಇನ್ಸ್ಪೆಕ್ಟರ್ ಎಷ್ಟಿದೆ ಸರ್ ನಮ್ಮ ತಾಲೂಕಲ್ಲಿ? ಈಗ ಪ್ರೆಸೆಂಟ್ ವರ್ಕಿಂಗ್ 12-13 ಜನ ಇದೆ. 12-13 ಜನರು ಸರ್ ಪ್ರತಿಯೊಂದು ಹೋಟೆಲ್ ಮಟ್ಟದಲ್ಲಿ ತಾವು ಎಲ್ಲರೂ ಕಳಿಸಿ ಮನೆಗೆ ಆಶಾ ಕಾರ್ಯಕರ್ತರು ಉಪಯೋಗಿಸ್ಕೊಂಡ್ರೆ ತಮ್ಮಲ್ಲಿ. ಹಾಸನದ ಆಕಾಶವಾಣಿಯಲ್ಲಿ ಕಳೆದ 15 ವಾರಗಳಿಂದಲೂ ಕೂಡ ನಿರಂತರವಾಗಿ ತಂತ್ರ ಸುಧಾ ಅಂತಕ್ಕಂಥ ಕಾರ್ಯಕ್ರಮವನ್ನ ಪ್ರಸಾರ ಮಾಡಲಾಯಿತು. ಇದರಲ್ಲಿ ಹಾಸನದ ಮಲೆನಾಡು ಕಾಲೇಜಿನ ಪ್ರತಿಯೊಂದು ವಿಭಾಗಗಳ ಮುಖ್ಯಸ್ಥರು ಕೂಡ ಇದರ ತಂತ್ರಜ್ಞಾನದ ಬಗ್ಗೆ, ಕಾಲೇಜಿನಲ್ಲಿ ಅಂತ ಅಂದ್ರೆ ಏನು ಕಾಲೇಜಿನಲ್ಲಿ ಇರ್ತಕ್ಕಂಥ ಒಂದೊಂದು ಬ್ರಾಂಚ್ಗಳಿರುತ್ತೆ, ಆ ಬ್ರಾಂಚಿನ ಕಾರ್ಯವೈಖರಿಗಳು ಇವೆಲ್ಲದ್ರ ಕೂಡ ಬಗ್ಗೆ ಕೂಡ ಸವಿಸ್ತಾರವಾದ ಒಂದು ಇಂಟರ್ವ್ಯೂ ಪ್ರಸಾರವಾಗಿತ್ತು. ಈ ಬಗ್ಗೆ ಇವತ್ತು ಪರಾಮರ್ಶಾ ಕಾರ್ಯಕ್ರಮ ಅಂತ ಕಾರ್ಯಕ್ರಮವನ್ನು ಮಲೆನಾಡು ಕಾಲೇಜು ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಕಾಲೇಜಿನ ಅಂತ ಅಂದ್ರೆ ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ಆರ್.ಟಿ. ದೇವೇಗೌಡರು, ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಜಗದೀಶ್ ಚೌಡೋಳಿ ಅವರು, ಕಾಲೇಜಿನ ಪ್ರಾಂಶುಪಾಲರಾಗಿರ್ತಕ್ಕಂಥ ಕೃಷ್ಣಯ್ಯ ಅವರು ಸೇರಿದಂತೆ ಹಾಸನ ಆಕಾಶವಾಣಿ ಹಾಸನದ ಮುಖ್ಯಸ್ಥರಾಗಿರ್ತಕ್ಕಂಥ ವಿಜಯ್ ಅಂಗಡಿ ಅವರು ಸಂದರ್ಶನದಲ್ಲಿ ಭಾಗವಹಿಸಿದ್ರು. ಈ ಸಂದರ್ಭದಲ್ಲಿ ವಿವಿಧ ಬ್ರಾಂಚ್ಗಳ ಮುಖ್ಯಸ್ಥರುಗಳು ಕೂಡ ಭಾಗವಹಿಸಿದ್ರು. ಸ್ನೇಹಿತರೆ, ಹಾಸನದ ಮಲೆನಾಡು ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಇವತ್ತು ನಾವೆಲ್ಲ ಸೇರ್ಕೊಂಡಿದ್ದೀವಿ. ವಿಶೇಷವಾಗಿ ಆಕಾಶವಾಣಿ ಹಾಸನದ ವತಿಯಿಂದ ಪ್ರಸಾರವಾದ ತಂತ್ರಸುಧಾ 15 ಕಂತುಗಳಲ್ಲಿ ಬಿತ್ತರವಾಯಿತು. ಇದರ ಪರಾಮರ್ಶೆ ಕಾರ್ಯಕ್ರಮ ಇದಾಗಿತ್ತು. ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಆರ್.ಟಿ. ದೇವೇಗೌಡರು, ಹಾಗೆ ಚೌಡವಳ್ಳಿ ಜಗದೀಶ್ ಅಣ್ಣವರು, ಹಾಗೆ ಪ್ರಾಂಶುಪಾಲರಾದ ಕೃಷ್ಣಯ್ಯನವರು, ಅಧ್ಯಾಪಕರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಚರ್ಚೆ ಮಾಡಿದ್ದೀವಿ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಸಂಸದರು ಸಭೆಗೆ ಬಂದ ವೇಳೆ ಸಭಾಂಗಣಕ್ಕೆ ಬೀಗ ಹಾಕಿದ ಜೆಡಿಎಸ್ ಪುರಸಭಾ ಅಧ್ಯಕ್ಷರು. ಕಾಂಗ್ರೆಸ್ ಸದಸ್ಯರಿಂದ ಆಕ್ರೋಶ, ಗಲಾಟೆ, ಗದ್ದಲ. ಪುರಸಭೆ ಆವರಣದಲ್ಲಿ ಹೈಡ್ರಾಮಾ. ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಬಿಗ್ ರಿಲೀಫ್. ಹೈಕೋರ್ಟ್ನಿಂದ ಮಹತ್ವದ ಸೂಚನೆ. 10 ದಿನಗಳ ಒಳಗಾಗಿ ಜಾಮೀನು ಅರ್ಜಿ ಇತ್ಯರ್ಥಗೊಳಿಸಲು ಸೂಚನೆ. ಆದಾಯ ಪ್ರಮಾಣ ಪತ್ರ ನೀಡುವಲ್ಲಿ ವಿಳಂಬ ಧೋರಣೆ. ಹಾಸನ ಜಿಲ್ಲೆಯ ಅಧಿಕಾರಿಗಳಿಗೆ ಹೈಕೋರ್ಟ್ ತರಾಟೆ. ಜಿಲ್ಲಾಧಿಕಾರಿ ಸೇರಿ ಅಧಿಕಾರಿಗಳಿಗೆ 2 ಲಕ್ಷ ದಂಡ. ನಮ್ಮ ಹೈಕಮಾಂಡ್ ನಾಯಕತ್ವ ಗಟ್ಟಿಯಾಗಿರೋದ್ರಿಂದ ಸರ್ಕಾರಕ್ಕೆ ಏನೂ ಆಗೋದಿಲ್ಲ, ಸದೃಢವಾಗಿರಲಿದೆ. ಹಾಸನದಲ್ಲಿ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಎಚ್.ಕೆ. ಪಾಟೀಲ್ ಹೇಳಿಕೆ. ಜಿಲ್ಲೆಯಲ್ಲೂ ಕಾರ್ಮಿಕರ ಮುಷ್ಕರ. ಕರಾಳ ಸಂಹಿತೆ ಜಾರಿಗೆ ವಿರೋಧ. ಆಳುವವರ ವಿರುದ್ಧ ರಸ್ತೆ ತಡೆದು ಆಕ್ರೋಶ. ಶಾಸಕ ಎಚ್.ಪಿ. ಸ್ವರೂಪ್ ಪ್ರಕಾಶ್ ಅಧ್ಯಕ್ಷತೆಯಲ್ಲಿ ತ್ರೈಮಾಸಿಕ ಕೆಡಿಪಿ ಸಭೆ. ತಾಲೂಕು ಅರಣ್ಯಾಧಿಕಾರಿ ಕಾರ್ಯವೈಖರಿಗೆ ಗರಂ. ಪ್ರಗತಿ ವರದಿ ನೀಡುವಂತೆ ಸೂಚನೆ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾರೆ ವಿವಿಸಿ ಟಿವಿ, ಸತ್ಯದ ಕಡೆ. ನಮಸ್ಕಾರ.